ಹಾಯ್ ಓಕೆ ಎಲ್ಲ ಒಂದು ಡಿ ಸಿ ಇ ಟಿ ಸ್ಟೂಡೆಂಟ್ಸ್ಗೆ ಸೊ ನೋಡಿ ಈ ವಿಡಿಯೋ ಬಹಳ ಇಂಪಾರ್ಟೆಂಟು. ಯಾಕಂತಂದ್ರೆ ನಿಮ್ಮ ಡಿ ಸಿ ಇ ಟಿ ಈಗಾಗಲೇ ಅಂತಂದ್ರೆ ನಿಮಗೆ ಮಾಕ್ ರಿಸಲ್ಟ್ ಅನ್ನೋದು ಅನೌನ್ಸ್ಮೆಂಟ್ ಆಗಿದೆ. ಓಕೆ, ಮಾಕ್ ರಿಸಲ್ಟ್ ಇಲ್ಲಿ ಕಾಣಿಸ್ತಿದೆ. ಬೇಕಾದ್ರೆ ಡಿ ಸಿ ಇ ಟಿ 2026 ಅಣಕು ಸೀಟು ಹಂಚಿಕೆ ಫಲಿತಾಂಶ ಲಿಂಕ್ ಅಂತ ಕೊಟ್ಟವ್ರೆ. ಸೊ ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ನಿಮಗೆ ಡಿ ಸಿ ಇ ಟಿದ್ದು 2026 ಫಸ್ಟ್ ರೌಂಡ್ ಮಾಕ್ ಸೀಟ್ ಅಲಾಟ್ಮೆಂಟ್ ಅನ್ನೋದು ಕಾಣಿಸ್ತಿದೆ. ಲಿಂಕ್ ಆಗಲೇ ಕೊಟ್ಟವ್ರೆ, ಆಯ್ತಾ. ಸೊ ನಿಮ್ಗೆ ಲಿಂಕ್ ಬೇಕಂತಂದ್ರೆ ವಾಟ್ಸ್ಆಪ್ ಗ್ರೂಪ್ಗೆ ಜಾಯ್ನ್ ಆಗಿ ಗ್ರೂಪ್ ನ ನಿಮಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ ಅಂತ. ಇಲ್ಲಂತಂದ್ರೆ ನಿಮ್ಗೆ ಆಟೋಮೆಟಿಕ್ಲಿ ಹೋಗ್ಬಿಟ್ಟು ಕೇಜ್ ಒಳಗಡೆ ಚೆಕ್ಔಟ್ ಮಾಡ್ಕೊಂಡ್ರು ಕೂಡ ಸಿಗ್ತದೆ, ಆಯ್ತಾ. ಸೊ ನೋಡಿ, ನಿಮ್ಗೆ ಸಿ ಇ ಟಿ ನಂಬರ್ ಮತ್ತೆ ಡೇಟ್ ಆಫ್ ಬರ್ತ್ ಕ್ಯಾಪ್ಚರ್ ಹಾಕಿದ್ರೆ ಸಾಕು. ಸೊ ನೋಡಿ, ಸಿಂಪಲ್ ಆಗಿ ನಿಮ್ಮೊಂದು ವೆರಿಫಿಕೇಶನ್ ಸ್ಲಿಪ್ ತಗೊಳ್ಳಿ, ಅದರಲ್ಲಿ ಸಿ ಟಿ ನಂಬರ್ ಇರ್ತದೆ ಅಂಡ್ ಡೇಟ್ ಆಫ್ ಬರ್ತ್ ಗೊತ್ತಿರ್ತದೆ. ಇದೇ ಕ್ಯಾಪ್ಚರ್ ಇದನ್ನ ಹಾಕ್ಬಿಟ್ಟು ಚೆಕ್ ರಿಸಲ್ಟ್ ಕೊಡಿ, ನಿಮ್ಮ ರಿಸಲ್ಟ್ ಶೋ ಆಗ್ತದ. ಸೊ ರಿಸಲ್ಟ್ ಚೆಕ್ಔಟ್ ಮಾಡಿದ ನಂತರ ನೆಕ್ಸ್ಟ್ ಕೆಲಸ ಏನಂತಂದ್ರೆ ನೋಟ್ ಅಂತ ಕೊಟ್ಟಾರೆ. ಓಕೆ, ಸೊ ಕೊಟ್ಟಾರೆ ದಿಸ್ ಇಸ್ ಓನ್ಲಿ an indicative seat status. Candidates need not report the colleges should not admit the candidates against this mock result sheet ಅಂತಂದು. ಅಂದ್ರೆ ಇದು ನಿಮ್ಗೆ ಏನಂದ್ರೆ ಒಂದು ಸಾಂಕೇತಿಕ ಒಂದು ಫಲಿತಾಂಶ, ಇದು ಯಾವುದೇ ರೀತಿ ಫೈನಲ್ ಅಲ್ಲ. ಸೊ ನೀವು ಯಾವುದೇ ರೀತಿ ಹೋಗಿ ಅಡ್ಮಿಷನ್ ಮಾಡುವಾಗಿರಲ್ಲ. ಓಕೆ, ರ್ಯಾಂಕ್ಸ್ ಅಸೈನ್ಡ್ ಆನ್ ಬಿಫೋರ್ 6/8/2026 has been considered process for mock seat allotment. The rank assigned for after 6/8/2026 will be used for the post round seat allotment. ಸೊ ಅಂದ್ರೆ ಈಗ ಮಾಕ್ ರಿಸಲ್ಟ್ ಏನ್ ಬಿಟ್ಟವ್ರೆ, ಇದನ್ನ ಬಿಫೋರ್ ನಿಮ್ಗೆ ಆಪರ್ಚುನಿಟಿ ಲಾಸ್ಟ್ ಡೇಟ್ ಎಲ್ಲರೂ ಕೂಡ ಮಾಡಿದ್ರು, ಅಲ್ಲಿವರೆಗೂ ಕೂಡ ಕನ್ಸಿಡರ್ ಮಾಡ್ಕೊಂಡು ಈ ಮಾಕ್ ರಿಸಲ್ಟ್ ಅನೌನ್ಸ್ಮೆಂಟ್ ಮಾಡ್ತಾ ಇದಾರೆ. ಸೊ ನೀವಾಗ ಏನ್ ಮಾಡ್ಬೋದಪ್ಪ ಅಂತ ನಿಮ್ ಕೆಲಸ ಕೇಳಿದ್ರೆ, ಈಗ ಹೊಸದಾಗಿ ನಿಮ್ಗೆ ಏನ್ ಮಾಡ್ತಾರೆ, ರಿಸಲ್ಟ್ ಚೆಕ್ಔಟ್ ಮಾಡ್ಕೊಂತಾರಲ್ವಾ, ಈ ಮಾಕ್ ರಿಸಲ್ಟ್ ಆದ ನಂತರ ಮತ್ತೆ ನಿಮ್ಗೆ ಏನ್ ಮಾಡ್ತಾರೆ, ಆಪ್ಷನ್ ಎಂಟ್ರಿ ಕೊಡ್ತಾರೆ. ಸೊ ಆಫ್ಟರ್ ಚೆಕಿಂಗ್ ದ ರಿಸಲ್ಟ್ ದ ಮಾಕ್ ಸೀಟ್ ಅಲಾಟ್ಮೆಂಟ್ ದ ಕ್ಯಾಂಡಿಡೇಟ್ ಕ್ಯಾನ್ ಆಡ್ ಏನ್ ಮಾಡ್ಬೋದಪ್ಪ ಅಂದ್ರೆ ನೀವು ಆಡ್ ಮಾಡಬಹುದು ಅಂಡ್ ಡಿಲೀಟ್ ಕೂಡ ಮಾಡ್ಕೋಬಹುದು ನಿಮ್ಮೊಂದು ಆಪ್ಷನ್ ಎಂಟ್ರಿ ಲಿಸ್ಟ್ ಅಲ್ಲಿ. ಅಂಡ್ ಚೇಂಜ್ ಕೂಡ ಏನ್ ಬೇಕಾದ್ರೂ ಚೇಂಜ್ ಮಾಡಬಹುದು ಅಂಡ್ ಮಾಡಿಫೈ ಕೂಡ ಮಾಡಬಹುದು. ಪ್ರಿಯಾರಿಟಿನ ಅಂದ್ರೆ ಮೇಲಿದ್ದು ಕೆಳಗಿದ್ದು ಮೇಲೆ ಈ ರೀತಿನ ಮಾಡಬಹುದು. ನಿಮ್ಗೆ ಯಾವ ರೀತಿ ಯಾವ ಬೇಸ್ ಮೇಲೆ ಕೊಟ್ಟಿದ್ದಾರೆ ಈಗ ಸೀಟ್ ಅಲಾಟ್ಮೆಂಟ್ ಅಂತಂದ್ರೆ, ಈಗ 1 2 3 4 ಅಂತ ಹಾಕೊಂಡಿರ್ತೀರ. ಈಗ 4ನೇ ಕಾಲೇಜ್ ನಿಮ್ಗೆ ಸೀಟ್ ಅಲಾಟ್ಮೆಂಟ್ ಆಗಿದೆ ಅಂತಂದ್ರೆ, ನಿಮ್ಗೆ ಇದು ಬೇಡ ಅಂತಂದ್ರೆ ಅದನ್ನ ಬೇಕಾದ್ರೆ ಡಿಲೀಟ್ ಕೂಡ ಮಾಡ್ಕೋಬಹುದು. ನಿಮ್ಗೆ 5ನೇ ಕಾಲೇಜ್ ಬೇಕಿತ್ತು, ಇದು ಬೇಕಿತ್ತು ಪ್ರಿಯಾರಿಟಿ ಪೋಸ್ಟ್ ಅಂದ್ರೆ ಇದನ್ನ ಬೇಕಾದ್ರೆ 1 ಮಾಡ್ಕೋಬಹುದು, 1 ಇದ್ದು 5 ಮಾಡ್ಕೋಬಹುದು. ಈ ರೀತಿ ಪ್ರಿಯಾರಿಟಿನ ಚೇಂಜ್ ಮಾಡ್ಕೋಬಹುದು. ಓಕೆ, ಆಲ್ ದ ಕ್ಯಾಂಡಿಡೇಟ್ ಮಸ್ಟ್ ಎಂಟರ್ ದೇರ್ ಫೈನಲ್ ಆಪ್ಷನ್ಸ್ ಬಿಫೋರ್ ದ ಲಾಸ್ಟ್ ಡೇಟ್ ಆಫ್ ಪ್ರಿಸ್ಕ್ರೈಬ್ಡ್. ಕ್ಯಾಂಡಿಡೇಟ್ ವಿಲ್ ಬಿ ನಾಟ್ ಏಬಲ್ ಟು ಚೇಂಜ್ ದೇರ್ ಆಪ್ಷನ್ಸ್ ಆಫ್ಟರ್ ದ ಲಾಸ್ಟ್ ಡೇಟ್ ಅಂಡ್ ಟೈಮ್ ಫಿಕ್ಸ್ ಟು. ಸೊ ಅಂದ್ರೆ ನಿಮ್ಗೆ ಎಲ್ಲರೂ ಕೂಡ ಪ್ರತಿಯೊಬ್ಬರು ಸ್ಟೂಡೆಂಟ್ ಕೂಡ ಆಪ್ಷನ್ ಎಂಟ್ರಿ ಮಾಡಲೇಬೇಕು ನಿಮ್ಗೆ ಅಲಾಟ್ಮೆಂಟ್ ಆಗ್ಬೇಕಂತಂದ್ರೆ. ನೀವು ಆಪ್ಷನ್ ಎಂಟ್ರಿ ಮಾಡಿಲ್ಲ ಅಂದ್ರೆ ನಿಮ್ಗೆ ಯಾವುದೇ ರೀತಿ ಅಲಾಟ್ಮೆಂಟ್ ಆಗೋದೇ ಇಲ್ಲ. ಓಕೆ, ಸೊ ಮಸ್ಟ್ ಇದು ಲಾಸ್ಟ್ ಡೇಟ್ ಕೊಟ್ಟಿರ್ತಾರೆ, ಆ ಡೇಟ್ ಒಳಗಡೆ ನೀವು ಆಪ್ಷನ್ ಎಂಟ್ರಿ ಕಂಪ್ಲೀಟ್ ಮಾಡ್ಕೊಳ್ಳೇಬೇಕು. ಓಕೆ, ಅಂಡ್ ಒನ್ ಥಿಂಗ್ಸ್ ಇನ್ನೊಂದು ಮುಂದುವರೆದು ಹೇಳ್ತಾ ಇದ್ರೆ, ಇವನ್ ದೋ ದ ಕ್ಯಾಂಡಿಡೇಟ್ಸ್ ಮೇ ನಾಟ್ ಲೈಕ್ ಮಾಡಿಫೈ ಆಪ್ಷನ್ಸ್ ಆಫ್ಟರ್ ದ ಮಾಕ್ ಅಲಾಟ್ಮೆಂಟ್, ERC ಮೇ ನಾಟ್ ಗೆಟ್ ದ ಸೇಮ್ ಸೀಟ್ ಡ್ಯೂರಿಂಗ್ ದ ರಿಯಲ್ ಅಲಾಟ್ಮೆಂಟ್ ಆರ್ ಅದರ್ ಕ್ಯಾಂಡಿಡೇಟ್ಸ್ ಮೇ ಚೇಂಜ್ ದೇರ್ ಅರ್ಲಿಯರ್ ಎಂಟರ್ ದ ಆಪ್ಷನ್ಸ್. ಅಂದ್ರೆ ಅರ್ಥ ಮಾಡಿಸ್ತೀನಿ ನೋಡಿದ್ರೆ, ನಿಮ್ಗೆ ಈಗ ಮಾಕ್ ರಿಸಲ್ಟ್ ಅಲ್ಲಿ ಬಂದಿರೋದು ಫೈನಲ್ ಬರುತ್ತಂತಂದ್ರೆ ಅದು ಆಕ್ಚುಲಿ ಆಲ್ಮೋಸ್ಟ್ ಹಂಗೆ ಬರುತ್ತೆ. ಬಟ್ ಆದ್ರೂ ಕೂಡ ಚೇಂಜಸ್ ಆಗ್ತಾ ಇರುತ್ತೆ. ಯಾಕಂದ್ರೆ ನೀವು ಚೇಂಜಸ್ ಮಾಡದೆ ಹೋಗಿದ್ರು ಸಹಿತ ನಿಮ್ಮ ಮೇಲಿದ್ದವರು ಅಥವಾ ಕೆಳಗಿದ್ದವರು ಅಥವಾ ನಿಮ್ಮ ಮೇಲಿದ್ದವರು ಏನಾದ್ರು ಆಲ್ಟರೇಷನ್ ಮಾಡ್ಕೊಂಡಿದ್ರೆ ನಿಮ್ಗೆ ಆಟೋಮೆಟಿಕ್ಲಿ ಚೇಂಜಸ್ ಆಗ್ತಾ ಇರ್ತದೆ. ಓಕೆ, ಅಂಡ್ ಇನ್ನೊಂದು, ನೀವು ನೆಕ್ಸ್ಟ್ ಈಗ ಆಪ್ಷನ್ ಎಂಟ್ರಿ ಬಿಟ್ಟಿರ್ತಾರೆ, ಈಗ ಆಟೋಮೆಟಿಕ್ಲಿ ನೋಡ್ಕೊಳ್ಳಿ. ಲಿಂಕ್ ಬೇಕಾದ್ರೆ ಈಗ ವಾಟ್ಸ್ಆಪ್ ಗ್ರೂಪ್ ಶೇರ್ ಮಾಡ್ತೀನಿ, ವಾಪಸ್ ಆಪ್ಷನ್ ಎಂಟ್ರಿ ಬಿಟ್ರೆ. ಸೊ ವಾಪಸ್ ನೀವ್ ಏನ್ ಮಾಡ್ರಿ ಅಂತಂದ್ರೆ, ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ರೇಟ್ ಮಾಡ್ಕೊಳ್ಳಿ. ಯಾಕಂದ್ರೆ ಅಲ್ಲಿ ಬೇಕಾದ್ರೆ ಕಟ್ ಆಫ್ ಲಿಸ್ಟ್ ನೋಡ್ಕೊರಿ, ಮಾಕ್ ರಿಸಲ್ಟ್ ಕಟ್ ಆಫ್ ಲಿಸ್ಟ್ ಬಿಟ್ಟಿರ್ತಾರೆ, ಅದನ್ನ ನೋಡ್ಕೊಂಡು ಮಾಡಿ. ಅಂಡ್ ಅದೇ ರೀತಿಯಾಗಿ ಇದುವರೆಗೂ ಕೂಡ ಕೆಲವೊಂದಿಷ್ಟು ಹುಡುಗರು ಆಪ್ಷನ್ ಎಂಟ್ರಿನೇ ಮಾಡಿಲ್ಲಪ್ಪ ಅಂತ ಇರ್ತಾರ. ಅಂದ್ರೆ ಮಾಕ್ ರಿಸಲ್ಟ್ ಗಿಂತ ಮುಂಚೆ ನೀವು ಆಪ್ಷನ್ ಎಂಟ್ರಿನೇ ಮಾಡಿಲ್ಲ ಅಂತಂದ್ರೆ ಇವಾಗ ಮಾಡ್ಬೋದು ನೀವು. ಓಕೆ, ಮಾಕ್ ರಿಸಲ್ಟ್ ಬಂತಲ್ವಾ, ಇವಾಗ ನೀವು ವಾಪಸ್ 750 ರೂಪಾಯಿ ಪೇಮೆಂಟ್ ಮಾಡಿ ಇದುವರೆಗೂ ಕೂಡ ಮಾಡೇ ಇಲ್ಲ ಅಂತಂದ್ರೆ ಇವಾಗ ನೀವು ಆಪ್ಷನ್ ಎಂಟ್ರಿ ಮಾಡ್ಬೋದು. ಓಕೆ, ಅಂಡ್ ಫೈನಲ್ ರಿಸಲ್ಟ್ ನೀವು ಯಾವಾಗ ಫೈನಲ್ ಆಗಿ ಸಬ್ಮಿಟ್ ಕೊಟ್ಟಿರ್ತಾರೋ ಅದನ್ನೆಲ್ಲ ಕೂಡ ಕನ್ಸಿಡರ್ ಮಾಡ್ಕೊಂಡು ಫೈನಲ್ ರಿಸಲ್ಟ್ ಅನೌನ್ಸ್ಮೆಂಟ್ ಮಾಡ್ತಾರೆ. ಅದು ಡೇಟ್ ಯಾವಾಗ ಅಂತ ಇವಾಗಲೆಲ್ಲ ವಾಪಸ್ ಆಪ್ಷನ್ ಎಂಟ್ರಿ ಎಲ್ಲ ಮುಗಿಲಿ. ಅಂಡ್ ಆಪ್ಷನ್ ಎಂಟ್ರಿ ಮುಗಿದ ವಾಪಸ್ ಒಂದು 2 to 3 ಡೇಸ್ ಕೊಡ್ತಾರೆ. ಶೆಡ್ಯೂಲ್ ಬರುತ್ತೆ, ಎಕ್ಸ್ಪ್ಲೇನ್ ಮಾಡ್ತೀನಿ ನಿಮಗೆ. ಅದಾದ ನಂತರ ನಿಮಗೆ 2 to 3 ಡೇಸ್ ಒಳಗಡೆ ನಿಮಗೆ ಫೈನಲ್ ರಿಸಲ್ಟ್ ಬರ್ತದೆ. ನೆಕ್ಸ್ಟ್ ಪ್ರೊಸೆಸ್ ಏನು ಅಂತ ಎಲ್ಲಾನು ಕೂಡ ಹೇಳ್ತಾ ಇರ್ತೀನಿ. ಈ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಓಕೆ, ಸೊ ಎವ್ರಿ ಅಪ್ಡೇಟ್ಸ್ ಕೂಡ ನಮ್ಮ ಗಣೇಶ್ ಯೂಟ್ಯೂಬ್ ಚಾನಲ್ಗೆ ಸಿಗ್ತಾ ಇರ್ತದೆ. ವಾಟ್ಸ್ಆಪ್ ಗ್ರೂಪ್ ಕೂಡ ಜಾಯ್ನ್ ಆಗಿ. ಥ್ಯಾಂಕ್ ಯು.